ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 11ರಲ್ಲಿ ಇಬ್ಬರು ಸ್ಪರ್ಧಿಗಳು ಸಿಕ್ಕಾಪಟ್ಟೆ ಟಾರ್ಗೆಟ್ ಆಗಿದ್ದಾರೆ ಅನ್ನೋದು ಈ ವಾರದ ಆರಂಭದಲ್ಲೇ ಗೊತ್ತಾಗ್ತಿದೆ. ಆ ಇಬ್ಬರು ಸ್ಪರ್ಧಿಗಳು ಬೇರೆ ಯಾರೂ ಅಲ್ಲ, ನಿಮಗೆ ಈಗಲೇ ಗೊತ್ತಾಗಿರುತ್ತೆ, ಉಗ್ರ ಮಂಜು ಮತ್ತು ಗೌತಮಿ. ಹೌದು, ಉಗ್ರ ಮಂಜು ಮತ್ತು ಗೌತಮಿಯನ್ನ ಬಿಗ್ ಬಾಸ್ನ ಎಲ್ಲ ಸ್ಪರ್ಧಿಗಳು ಕೂಡ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋದು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ. ಈಗಾಗಲೇ ಉಗ್ರ ಮಂಜು ಮತ್ತು ಇದೇ ಗೌತಮಿ ಒಟ್ಟಾಗಿದ್ರು, ತುಂಬ ಕ್ಲೋಸ್ ಇದ್ದಾರೆ, ಒಬ್ರಿಗೊಬ್ರು ಬಿಟ್ಕೊಡದ ರೀತಿಯಲ್ಲಿ ಆಟ ಆಡ್ತಿದ್ದಾರೆ. ಈ ಹಂತದಲ್ಲಿ ಇದೇ ಇವರಿಬ್ಬರ ಜೊತೆಗಿದ್ದಂಥ ಸ್ನೇಹಿತರು ಅಂದರೆ ಮೋಕ್ಷಿತಾ ಇರ್ಬೋದು, ಅನುಷಾ ಇರ್ಬೋದು, ಇವರಿಬ್ಬರು ಕೂಡ ಹೊರಗೆ ಹೋದ ಬಳಿಕ ಈಗ ಬಿಗ್ ಬಾಸ್ ಮನೆಯ ಆಟದ ಶೈಲಿಯೇ ಬದಲಾಗ್ತಿದೆ. ಉಗ್ರ ಮಂಜುವ ಆಟದ ಶೈಲಿ ಇರ್ಬೋದು, ಗೌತಮಿಯ ಆಟದ ಶೈಲಿ ಇರ್ಬೋದು, ಇದನ್ನು ಯಾರೂ ಕೂಡ ಇಷ್ಟಪಡ್ತಾ ಇಲ್ಲ. ಪರಿಣಾಮ ಇವರಿಬ್ಬರ ವಿರುದ್ಧ ಇಡೀ ಮನೆಯೇ ಈಗ ಒಂದು ರೀತಿಯಲ್ಲಿ ಕತ್ತಿ ಮಸೀತಾ ಇದೆ ಅಂತ ಹೇಳಿದ್ರು ಕೂಡ ಸುಳ್ಳಾಗಲ್ಲ. ಯಾಕೆ ಹೇಗೆ ಹೇಳ್ತಾ ಹೋಗ್ತೀನಿ ನೋಡಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಉಗ್ರ ಮಂಜು ಬಿಗ್ ಬಾಸ್ ಮನೆಯ ಒಬ್ಬ ಸ್ಟ್ರಾಂಗೆಸ್ಟ್ ಪ್ಲೇಯರ್. ಉಗ್ರ ಮಂಜು ಏನೇ ಸ್ಟ್ರಾಟಜಿಯನ್ನು ಮಾಡಿದ್ರೂ ಕೂಡ ಅದರ ಹಿಂದೆ ಒಂದಷ್ಟು ಕಾರಣ ಇರ್ತದೆ. ಉಗ್ರ ಮಂಜು ಮಾತನಾಡುವಂಥ ರೀತಿ ಇರ್ಬೋದು, ಉಗ್ರ ಮಂಜು ಆಟ ಆಡುವಂಥ ರೀತಿ ಇರ್ಬೋದು, ಉಗ್ರ ಮಂಜು ಯಾವುದೇ ರೀತಿಯಲ್ಲಿ ಇಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಇರೋದಂತಹ ರೀತಿಯನ್ನು ನೋಡಿದ್ರೆ ಒಂದಷ್ಟು ಜನರಿಗೆ ಇಷ್ಟ ಆಗ್ತಾರೆ, ಒಂದಷ್ಟು ಜನರಿಗೆ ಕಷ್ಟ ಆಗ್ತಾರೆ, ಒಂದಷ್ಟು ಜನರಿಗೆ ಇರಿಟೇಷನ್ ಆಗ್ತಾರೆ. ಆದರೆ ಇದೇ ಉಗ್ರ ಮಂಜು ಜೊತೆಗೆ ತುಂಬ ಕ್ಲೋಸ್ ಆಗಿರೋದು ಅಂತ ಹೇಳಿದ್ರೆ ಏಕೈಕ ಸ್ಪರ್ಧಿ ಅದೇ ಗೌತಮಿ. ಇವರಿಬ್ಬರ ಜೋಡಿ ಬಿಗ್ ಬಾಸ್ ಮನೆಯಲ್ಲಿ ಸ್ವಲ್ಪ ಹಲ್ಚಲನ್ನೇ ಎಬ್ಬಿಸಿತ್ತು. ಅಂದರೆ ಅಣ್ಣ 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 ಅಂತೇಳಿ ಕರೆಯುವಂಥ ಗೌತಮಿಯವರು ಉಗ್ರ ಮಂಜುಗೆ ಒಂದು ವಿಶೇಷವಾದಂಥ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ. ಬಟ್ ಅದನ್ನು ಮೀರಿಯೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಯಾವುದೇ ಸಂಬಂಧ ಬೆಳೆಸೋಕೆ ಎಲ್ಲರೂ ಕೂಡ ಬಂದಿಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಪರಿಣಾಮ ಇವತ್ತಿಗೆ ಬಿಗ್ ಬಾಸ್ ಮನೆಯಲ್ಲಿ ನಡೀತಿರುವಂತಹ ಬೇರೆ ಬೇರೆ ಆಯಾಮದ ಹೋರಾಟಗಳು ಮತ್ತು ಬೇರೆ ಬೇರೆ ಆಯಾಮದಲ್ಲಿ ನಡೀತಿರುವಂಥ ಕೆಲವೊಂದಷ್ಟು ಘಟನೆಗಳು ಇವೆಲ್ಲದೂ ಕೂಡ ಈಗ ಬಿಗ್ ಬಾಸ್ ಮನೆಯನ್ನೇ ಶೇಕ್ ಮಾಡ್ತಾ ಇದೆ. ಹೌದು, ಬಿಗ್ ಬಾಸ್ ಮನೆಯಲ್ಲಿ ಈಗ ಅಸಲಿಗೆ ಸಾಕಷ್ಟು ಬೆಳವಣಿಗೆಗಳು ನಡೀತಿದ್ದಾವೆ. ಬಿಗ್ ಬಾಸ್ ಮನೆಯಲ್ಲಿ ಉಗ್ರ ಮಂಜು ವಿರುದ್ಧ, ಗೌತಮಿ ವಿರುದ್ಧ ಇಡೀ ಬಿಗ್ ಬಾಸ್ ಮನೆಯೇ ಈಗ ತಿರುಗಿ ಬಿತ್ತಿದೆ. ಅದರಲ್ಲೂ ಕೂಡ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕಣ್ಣು ಕೊಟ್ಟಂತಹ ಶೋಭಾ ಇಲ್ಲಿ ಉಗ್ರ ಮಂಜು, ಗೌತಮಿ ಮತ್ತು ತ್ರಿವಿಕ್ರಮನ್ನೇ ಟಾರ್ಗೆಟ್ ಮಾಡಿಕೊಂಡು ಬಿಗ್ ಬಾಸ್ ಮನೆ ಒಳಗಡೆ ಬಂದಿದ್ದಾರೆ ಅನ್ನೋದು ಗುಟ್ಟಾಗಿ ಉಳಿದಿರುವಂಥ ವಿಚಾರ ಏನಲ್ಲ. ಅದ್ಯಾವಾಗ ಉಗ್ರ ಮಂಜು ಬಗ್ಗೆ ಮೋಕ್ಷಿತಾ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು, ಅದಾದ ಬಳಿಕ ಒಬ್ಬೊಬ್ಬರೇ ಉಗ್ರ ಮಂಜು ಬಗ್ಗೆ ಈಗ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಇಲ್ಲಿ ಈ ಫ್ರೆಂಡ್ಶಿಪ್ ಹೆಚ್ಚು ದಿನಗಳ ಕಾಲ ಕೆಲಸ ಮಾಡೋದಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆರಂಭದಿಂದನೂ ಕೂಡ ಉತ್ತಮ ಬಾಂಡಿಂಗನ್ನು ಕಾಪಾಡಿಕೊಂಡು ಬಂದಿದ್ದಂಥ ಉಗ್ರ ಮಂಜು, ಗೌತಮಿ ಮತ್ತು ಮೋಕ್ಷಿತಾ ಇವರ ಬಣ ಯಾವಾಗ ಹೊಡಿತೋ ಆವಾಗಿನಿಂದ ಇದು ಬೇರೆದೇ ರೀತಿಯಲ್ಲಿ ಟ್ವಿಸ್ಟ್ ಆ್ಯಂಡ್ ಟರ್ನ್ಗಳನ್ನು ಪಡಿತಾ ಇದೆ. ಕೆಲವು ದಿನಗಳ ಹಿಂದೆ ಕೊಂಚ ಬಿರುಕು ಮೂಡಿದಂತಹ ಇವರ ಸಂಬಂಧ ಈ ಜೋಡಿ ಟಾಸ್ಕ್ನ ನಂತರ ಕಂಪ್ಲೀಟ್ ಆಗಿ ಮುರಿದು ಹೋಗಿದೆ. ಕೆಲ ಸಮಯ ದೂರ ಆಗಿದ್ದಂಥ ಇವರಿಬ್ಬರು ನಂತರ ಮತ್ತೆ ಒಂದಾಗಿದ್ರು, ಯಾರೋ ಉಗ್ರ ಮಂಜು ಮತ್ತು ಮೋಕ್ಷಿತಾ. ಆದರೆ ಈಗ ಮತ್ತೆ ಈ ಮೂವರು ಕೂಡ ದೂರ ಆಗಿದ್ದಾರೆ. ಆದರೆ ಈಗ ಈ ಗುಂಪಿನಿಂದ ಮೋಕ್ಷಿತಾ ದೂರ ಆಗಿರೋದ್ರ ಬಗ್ಗೆ ಮತ್ತು ಅನುಷಾ ಹೊರಗಡೆ ಹೋದ್ಮೇಲೆ ಈ ಗುಂಪು ಒಡೆದು ಹೋಗಿರೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಿದೆ. ಇಷ್ಟು ದಿನ ಅಣ್ಣ ತಂಗಿ ಅಂತ ಇದ್ದವರು ಮೋಕ್ಷಿತಾ ಮತ್ತು ಉಗ್ರ ಮಂಜು. ಆದರೆ ಸೋಮವಾರ ಮಡಿಕೆ ಒಡೆದು ನಾಮಿನೇಟ್ ಮಾಡುವಂತಹ ಸಂದರ್ಭದಲ್ಲಿ ಬಹುತೇಕ ಸ್ಪರ್ಧಿಗಳು ಗೌತಮಿ ಮತ್ತು ಮಂಜುವನ್ನೇ ಟಾರ್ಗೆಟ್ ಮಾಡ್ತಾರೆ. ಇದು ಮಂಜು ಬಗ್ಗೆ ಮತ್ತು ಗೌತಮಿ ಬಗ್ಗೆ ಬಿಗ್ ಬಾಸ್ ಮನೆಯಲ್ಲಿರುವಂಥ ಒಪಿನಿಯನ್ ಏನು ಅನ್ನೋದು ಬಹಿರಂಗ ಆಗಿದೆ. ಇಷ್ಟಕ್ಕೆ ನಿಂತಿಲ್ಲ, ಸೋಮವಾರದ ಎಪಿಸೋಡ್ನ ನಂತರ ಮತ್ತೆ ಮಂಗಳವಾರವೂ ಕೂಡ ಇದೇ ಕಂಟಿನ್ಯೂ ಆಗಿದೆ. ಅಂದರೆ ನಾಮಿನೇಷನ್ ಪ್ರಕ್ರಿಯೆ ಅಲ್ಲ, ಇವರಿಬ್ಬರನ್ನೇ ಟಾರ್ಗೆಟ್ ಮಾಡುವಂಥ ಪ್ರಕ್ರಿಯೆ ಮುಂದುವರೆದಿದೆ ಅಂತಲೇ ಕೇಳಬಹುದು. ಇನ್ನು ಗೌತಮಿ ಬಗ್ಗೆ ಸಹಜವಾಗಿ ಕ್ಯಾಪ್ಟನ್ ಭವ್ಯಗೌಡ ಕೂಡ ಈಗ ಅಸಮಾಧಾನವನ್ನು ಹೊರಗಡೆ ಹಾಕಿರುವಂಥದ್ದು. ಅಂದರೆ ಯಾವುದೋ ಒಂದು ವಸ್ತುವನ್ನು ತೆಗೆದುಕೊಳ್ಳೋಕ್ಕೆ ಹೋದಂಥ ಕಾರಣಕ್ಕೋಸ್ಕರ ಅಲ್ಲಿ ಏನೋ ಒಂದು ಹೇಳಿದರು ಅಂತ ಹೇಳಿ ಬೇಸರವನ್ನು ಹೊರಗಡೆ ಹಾಕಿದಂಥದ್ದು ಎಲ್ಲವೂ ಕೂಡ ನಡೀತಾನೆ ಇದೆ. ಹೀಗಾಗಿ ಇಲ್ಲಿ ಬಿಗ್ ಬಾಸ್ ಮನೆಯ ಆಟ ಬೇರೆ ಬೇರೆ ದಿಕ್ಕಿನಂಥ ತಿರುವನ್ನು ಪಡೀತಿದೆ ಅನ್ನೋದು ಈಗ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಇನ್ನು ಸೋಮವಾರದ ಎಪಿಸೋಡ್ಗಳನ್ನು ಗಮನಿಸಿದ್ರೆ ಅಥವಾ ಭಾನುವಾರ, ಅದಾದ ಬಳಿಕ ಈಗ ಮಂಗಳವಾರ 3 ದಿನದ ಎಪಿಸೋಡ್ಗಳನ್ನು ಗಮನಿಸಿದ್ರೆ ಕಂಪ್ಲೀಟ್ ಆಗಿ ಜೋಡಿಗಳು ಒಡೆದು ಹೋಗಿದ್ದಾವೆ. ಮೋಕ್ಷಿತಾ ಪೈ ಅವರು ಮಂಜು ಅವರನ್ನು ನಾಮಿನೇಟ್ ಮಾಡಿದ್ದಾರೆ. ಮಂಜಣ್ಣ ಕೆಲವು ಮಾತುಗಳು ನನ್ನನ್ನು ಕುಗ್ಗಿಸ್ತವೆ ಅಂತ ಹೇಳಿ ಮಂಜಣ್ಣನನ್ನು ನಾಮಿನೇಟ್ ಮಾಡಿದ್ದಾರೆ. ಅವಾಗ ಮಂಜು ಹೇಳ್ತಾರೆ, ನನ್ನನ್ನು ಇನ್ಮೇಲೆ ಅಣ್ಣ ಅಂತಾನೆ ಕರಿಬೇಡಿ ಅಂತಲೂ ಕೂಡ ಹೇಳ್ತಾರೆ. ಮಂಜು ಅವರೇ ಅಂತೇಳಿ ಕರೀರಿ ಅಂತೇಳಿ ಹೇಳ್ತಾರೆ. ಇಮಿಡಿಯೇಟ್ಲಿ ಆಕೆ ಅದಕ್ಕೂ ಕೂಡ ಓಕೆ ಅಂದ್ಬಿಡ್ತಾರೆ. ಬಟ್ ಇದು ತುಂಬ ಕಾಂಪ್ಲಿಕೇಟೆಡ್ ಆಗಿರೋದ್ರಿಂದ ಈಗ ಬಿಗ್ ಬಾಸ್ ಮನೆಯಲ್ಲಿ ಮುಂದಿನ ದಿನಗಳು ಹೇಗಿರ್ತವೆ ಅನ್ನೋದು ತುಂಬ ಇಂಟ್ರೆಸ್ಟಿಂಗ್ ವಿಚಾರ. ಅಸಲಿಗೆ ಇಲ್ಲಿ ಒಂದೊಂದೇ ಬೆಳವಣಿಗೆಗಳನ್ನು ಗಮನಿಸ್ತಾ ಬಂದರೆ ಬೇರೆಯದೇ ರೀತಿಯಲ್ಲಿ ಎಲ್ಲ ಕಡೆಯೂ ಕೂಡ ನಡೀತಾ ಇದೆ. ಅಂದರೆ
ಈ ಬಿಗ್ ಬಾಸ್ ಮನೆಯ ಒಳಗಡೆ ನಡೀತಿರುವಂಥ ಆಟದ ಶೈಲಿಯೇ ಬೇರೆ ರೀತಿ, ಬಿಗ್ ಬಾಸ್ ಮನೆಯ ಹೊರಗಡೆ ಇರುವಂತಹ ವೀಕ್ಷಕರಿಗೆ ಅಥವಾ ಪ್ರೇಕ್ಷಕರಿಗೆ ಗೊತ್ತಾಗುವಂಥ ರೀತಿಯೇ ಬೇರೆ. ಇಲ್ಲಿ ಯಾವುದೇ ರೀತಿಯಾದಂಥ ಟಾಸ್ಕ್ ಅಥವಾ ಸುಸ್ತಾದಾಗ ನಡೆಯುವಂತಹ ಬೆಳವಣಿಗೆ ಬೇರೆ. ಹೀಗೆ ಮೂರೂ ಆಯಾಮದಲ್ಲೂ ಕೂಡ ಬಿಗ್ ಬಾಸ್ ಮನೆಯನ್ನು ನೋಡಬೇಕಾಗ್ತದೆ. ಈಗ ಬಿಗ್ ಬಾಸ್ ಮನೆಯ ಒಳಗಡೆ ಇರುವಂಥ ಸ್ಪರ್ಧಿಗಳು ತಮ್ಮ ಆಟವನ್ನು ತಾವೇ ಆಡಬೇಕು ಅನ್ನುವಂಥದ್ದು ಅವರ ಲೆಕ್ಕಾಚಾರ. ಜೊತೆಗೆ ಇವತ್ತು ಜೊತೆಗಿದ್ದವರು ನಾಳೆ ಬೇರೆ ಆಗಲೇಬೇಕು, ಕಾರಣ ಬೇರೆ ಬೇರೆ ಕಾರಣಗಳಿರ್ತವೆ. ಬಿಗ್ ಬಾಸ್ ಮನೆಯಲ್ಲಿ ಟ್ರೋಫಿಯನ್ನು ಗೆಲ್ಲಬೇಕು ಅಂತ ಹೇಳಿದ್ರೆ ಇಬ್ಬರಿಗೆ ಒಂದು ಟ್ರೋಫಿಯನ್ನು ಕೊಡೋದಿಲ್ಲ, ಯಾರಿಗಾದ್ರೂ ಒಬ್ಬರಿಗೆ ಕೊಡ್ತಾರೆ. ಹಾಗಾಗಿ ಇರಲೇಬೇಕು ಅನ್ನೋದು ಎಲ್ಲರ ಅಭಿಪ್ರಾಯ. ಇಷ್ಟರ ನಡುವೆ ಬಿಗ್ ಬಾಸ್ ಮನೆಯಲ್ಲಿ ಭಿನ್ನಾಭಿಪ್ರಾಯಗಳು ಮೂಡೋದು ಹೊಸದಲ್ಲ, ಅದು ಸರಿ ಹೋಗೋದು ಕೂಡ ಹೊಸದಲ್ಲ. ಈಗ ಬಿಗ್ ಬಾಸ್ ಮನೆಗೆ ಎಂಟ್ರಿಯನ್ನು ಕೊಟ್ಟಂತಹ ದಿನದಿಂದ ಮೋಕ್ಷಿತಾ, ಮಂಜು, ಗೌತಮಿ ಎಲ್ಲರೂ ಕೂಡ ಚೆನ್ನಾಗಿದ್ರು. ಅದಕ್ಕೆ ಈಕೆಯು ಕೂಡ ಅನುಷಾ ಕೂಡ ಒಟ್ಟಿಗೆ ಇದ್ದರು. ಈ ಮೂವರ ಮಧ್ಯೆ ಈಗ ಭಿನ್ನಾಭಿಪ್ರಾಯಗಳು ಬರ್ತಿರುವಂಥದ್ದು. ಇತ್ತೀಚೆಗೆ ಚೆಂಡನ್ನು ಗೋಲ್ಗೆ ತಳ್ಳುವಂಥ ಆಟದಲ್ಲಿ ಉಗ್ರ ಮಂಜು ಇನ್ನೊಂದು ತಂಡದ ಜೊತೆಗೆ ಕೈ ಜೋಡಿಸಿ ಗೆಳೆಯರಾದಂಥ ಗೌತಮಿ ಮತ್ತು ಮೋಕ್ಷಿತ ತಂಡಕ್ಕೆ ಕೈ ಕೊಟ್ಟಿದ್ರು. ಇದು ಗೌತಮಿ ಮೋಕ್ಷಿತಗೆ ತೀವ್ರ ಸಿಟ್ಟನ್ನು ಕೂಡ ತರಿಸಿತ್ತು. ಮಂಜು ಹೈಲೈಟ್ ಆಗೋದಕ್ಕೆ ನೋಡ್ತಾ ಇದ್ದಾರೆ. ಬಂದಾಗಿಂದ ಕೂಡ ನೀವು ಒಬ್ಬರೇ ಬಂದಿರೋದು, ನಿಮಗಾಗಿ ಆಟ ಆಡಿ ಅಂತ ಹೇಳ್ಬಿಟ್ಟು ಮೋಕ್ಷಿತ ಹೇಳಿದರು. ನಾನು ಈ ಅಣ್ಣ ತಂಗಿ ಸಂಬಂಧಕ್ಕೆ ಸ್ವಲ್ಪ ಬೆಲೆಯನ್ನು ಕೊಟ್ಟೆ, ಆದರೆ ಇವತ್ತು ನಾನು ಫುಲ್ ಸ್ಟಾಪನ್ನು ಇಡ್ತೀನಿ ಅನ್ನುವಂಥ ಮಾತನ್ನು ಮಂಜು ಬಳಿಯೇ ನೇರವಾಗಿ ಹೇಳಿದರು. ಇನ್ನು ಶೋಭಾ ಶೆಟ್ಟಿ ಕೂಡ ಅದೇ ಮಾತನ್ನು ಹೇಳ್ತಾರೆ. ಮಂಜು ಇಲ್ಲೆಲ್ಲೋ ಕೂಡ ತನ್ನ ಆಟವನ್ನು ಆಡ್ತಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಬೇರೆದೇ ರೀತಿಯಲ್ಲಿ ಒಂದಷ್ಟು ಟಾಂಗನ್ನು ಕೊಟ್ಟಿದ್ರು. ಇನ್ನು ಗೌತಮಿ ಮುಖವಾಡ ಹಾಕ್ಕೊಂಡು ಬದುಕ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಹೇಳಿದರು. ಹೀಗೆ ಒಬ್ಬೊಬ್ಬರ ಬಗ್ಗೆಯೂ ಕೂಡ ನೆಗೆಟಿವ್ ಒಪಿನಿಯನ್ಗಳೇ ಇದ್ದಾವೆ ಈ ಮೂವರಲ್ಲೂ ಕೂಡ. ಈಗ ಸಾಕಷ್ಟು ಸಮಯದಿಂದ ಜೊತೆಗಿದ್ದಂಥ ಈ ಸ್ನೇಹ ಈಗ ಅಂತಿಮವಾಗಿ ಮುರಿದು ಬಿಟ್ಟಿದೆ. ಈ ಸ್ನೇಹದಲ್ಲಿ ಯಾವುದೇ ರೀತಿಯಾದಂತಹ ಲಾಭ ಇಲ್ಲ ಅನ್ನೋದನ್ನು ಅರಿತಿರುವಂತಹ ಈ ಸ್ಪರ್ಧಿಗಳು ಈ ಸ್ನೇಹದಿಂದ ಹೊರಗಡೆ ಬರುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಆದರೆ ಅದು ಯಾವಾಗ 50ನೇ ದಿನ ಪೂರೈಸ್ತೋ ಬಿಗ್ ಬಾಸ್, ಈಗ ಆಟದ ಶೈಲಿಯು ಕೂಡ ಬದಲಾಗ್ತಿದೆ. ಇಷ್ಟು ದಿನ ಆರಾಮಾಗಿದ್ದವ್ರಿಗೆ ಈಗ ನಿಜವಾದಂಥ ಆಟ ಏನು ಅನ್ನೋದು ಗೊತ್ತಾಗಿದೆ. ಅದಕ್ಕೆ ಕಾರಣವಾಗಿ ಗೌತಮಿ ಮತ್ತು ಉಗ್ರ ಮಂಜು ಇಬ್ಬರು ಕೂಡ ನಾಮಿನೇಟ್ ಆಗಿದ್ದಾರೆ. ಇವರೀಗ ಏನಾಗ್ತಾರೆ, ಉಳಿತಾರ? ಇವ್ರ ಜೊತೆಗಿರುವಂತಹ ಸ್ಪರ್ಧಿಗಳಲ್ಲಿ ಯಾರು ಉಳಿತಾರೆ, ಯಾರು ಹೋಗ್ತಾರೆ, ಅದು ಒಂದು ಕಡೆ ಚರ್ಚೆ. ಆದರೆ ಇನ್ನೂ ಆಟದ ಶೈಲಿಯು ಕೂಡ ಬದಲಾಗುತ್ತೆ ಅನ್ನೋದು ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗ್ತಿದೆ. ಬಿಗ್ ಬಾಸ್ ಮನೆಯ ಒಳಗಡೆ ಶೋಭಾ ಶೆಟ್ಟಿ ಮತ್ತು ರಜತ್ ಬಂದ ಬಳಿಕ ಬಿಗ್ ಬಾಸ್ ಮನೆಯ ಆಟ ಇನ್ನಷ್ಟು ಬದಲಾಗುತ್ತೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅಷ್ಟು ಮಾತ್ರವಲ್ಲ, ಬಿಗ್ ಬಾಸ್ ಮನೆಯ ಆಟದ ಜೊತೆಗೆ ಬಿಗ್ ಬಾಸ್ ಮನೆಯ ಆಟದ ಶೈಲಿಯು ಕೂಡ ಬದಲಾಗುತ್ತೆ ಅನ್ನೋದರಲ್ಲಿ ಡೌಟ್ ಇಲ್ಲ. ಅದರ ಜೊತೆಗೆ ಬಿಗ್ ಬಾಸ್ ಮನೆಯಲ್ಲಿ ಏನೇ ತೀರ್ಮಾನವನ್ನು ತೆಗೆದುಕೊಂಡ್ರೂ ಕೂಡ ಆ ತೀರ್ಮಾನಕ್ಕೆ ಎಲ್ಲರೂ ಕೂಡ ಬದ್ಧ ಅನ್ನುವಂಥ ಮಾತನ್ನು ಹೇಳ್ತಾರೆ. ಆದರೆ ಇಲ್ಲಿ ಗೌತಮಿ ಮತ್ತು ಉಗ್ರ ಮಂಜು ಇವರಿಬ್ಬರ ತೀರ್ಮಾನಕ್ಕೆ, ಇವರಿಬ್ಬರ ಆಲೋಚನೆಗೆ ಇಡೀ ಮನೆಯೇ ಈಗ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಇವರ ವಿರುದ್ಧ ಒಂದು ರೀತಿಯಲ್ಲಿ ದ್ವೇಷದ ಕಿಚ್ಚೆ ಹೊತ್ತಿ ಉರಿಯುತ್ತಿದೆ. ಇದು ಇವರಿಬ್ಬರಿಗೂ ಕೂಡ ಅಪಾಯಕಾರಿಯೇ. ಬದಲಾದರೆ ಸಂತೋಷ, ಬದಲಾಗದೇ ಇದ್ದರೆ ಈ ವಾರ ಮೇನ್ ಡೋರು ಇವರಿಗೆ ಯಾರಿಗಾದರೂ ಒಬ್ಬರಿಗೆ ಓಪನ್ ಆದರೂ ಕೂಡ ಅಚ್ಚರಿ ಏನಿಲ್ಲ ಅನ್ನೋದು ಮಾತ್ರ ಸತ್ಯ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಬೆಳವಣಿಗೆ ಬಗ್ಗೆ? ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನಿಮ್ಮ ಗೌತಮಿ ಮತ್ತು ಉಗ್ರ ಮಂಜು ಇಲ್ಲಿ ಟಾರ್ಗೆಟ್ ಆಗ್ತಿದ್ದಾರೆ ಅಂತೇಳಿ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.